ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ. ಬೆಂಗಳೂರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಹಾಗಂತ ರೈತರಿಗೂ ಕೂಡ ನೀರು ಬೇಕಿದೆ ಅಲ್ವಾ. ಮಂಡ್ಯ ಭಾಗದ ಜನರಿಗೆ, ಮದ್ದೂರು ಭಾಗದ ಜನರಿಗೆ ನೀರು ಅವಶ್ಯಕತೆ ಇದೆ ಅಂತೇಳಿ ಈ ವಿಚಾರವಾಗಿ ವಾಟರ್ ಪಾಲಿಟಿಕ್ಸ್ ಮಂಡ್ಯದಲ್ಲಿ ಶುರುವಾಗಿದೆ. ಅದು JDS ಹಾಗೂ ಕಾಂಗ್ರೆಸ್ ನಡುವೆ. ಕಾವೇರಿ 6ನೇ ಹಂತದ ಯೋಜನೆಗೆ JDS ವಿರೋಧವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರಿನ ಕುಡಿಯುವ ನೀರಿನ ಯೋಜನೆಗೆ JDS ಆಕ್ಷೇಪವನ್ನು ವ್ಯಕ್ತಪಡಿಸಿದೆಯಂತೆ. KRS ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. 6 TMC ನೀರು ಪೂರೈಕೆಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದ್ದು. ಇದಕ್ಕೆ JDS ವಿರೋಧವನ್ನು ವ್ಯಕ್ತಪಡಿಸಿದೆಯಂತೆ. ಮದ್ದೂರು ಮಳವಳ್ಳಿಯ ರೈತರಿಗೆ ತೊಂದರೆ ಆಗುತ್ತೆ. 6 TMC ಬೆಂಗಳೂರಿಗೆ ನೀವು ನೇರವಾಗಿ ಕೊಟ್ಟರೆ ಕುಡಿಯೋದಕ್ಕೆ ಅಂತೇಳಿ ರೈತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದೆಯಂತೆ JDS. ಇನ್ನು ಮಂಡ್ಯ ಜಿಲ್ಲೆಯ ರೈತರಿಗೆ ಈ ಯೋಜನೆ ಮರಣ ಶಾಸನವಾಗಲಿದೆ ಎಂದು JDS ಮಾಜಿ ಸಚಿವ DC ತಮ್ಮಣ್ಣ ಅವರು ಆತಂಕವನ್ನು ಹೊರಹಾಕಿದ್ದಾರೆ. ಒಂದು ವೇಳೆ ಜಾರಿಯನ್ನ ಮಾಡಿದೆ ಆದರೆ ಈ ಯೋಜನೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ JDS ನಾಯಕರಿಗೆ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ವೇಸ್ಟ್ ಆಗೋ ನೀರನ್ನ ಮಾತ್ರ ಬಳಕೆ ಮಾಡ್ಕೊಳ್ತೀವಿ, JDS ಸುಖ ಸುಮ್ಮನೆ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ಇತ್ತ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಪುನಃ ಭಿಕ್ಷೆ ಬೇಡ್ಕೊಂಡೆ ನಿಂತಿರ್ಬೇಕಾ? ಧರಣ ಮಾಡಿಕೊಂಡು ಸರ್ಕಲ್ಗಳಲ್ಲಿ ಕೂತ್ಕೊಂಡು ಧರಣ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತಿರ್ಬೇಕಾ? ಈ ಪರಿಸ್ಥಿತಿ ಬೇಡ. ದಯಮಾಡಿ ನಾನು ಸರ್ಕಾರವನ್ನು ಒತ್ತಾಯ ಮಾಡೋದೇನು ಅಂತಂದರೆ ಈ ಯೋಜನೆಯನ್ನು ಕೈ ಬಿಡಿ. ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಉಗ್ರ ಹೋರಾಟ ಮಾಡಲೇಬೇಕಾಗ್ತದೆ. ಕಾವೇರಿಗಾಗಿ ಅನೇಕ ಹೋರಾಟಗಳಾಗಿದೆ. ವರ್ಣನಾಲೆ ಸಮಸ್ಯೆ ಬಂದಾಗ ಈ ಬೆಂಗಳೂರಿನಿಂದ ಮಂಡ್ಯದಿಂದ ಬೆಂಗಳೂರಿಗೆ ಚಡ್ಡಿ ಮೆರವಣಿಗೆ ಮಾಡಿದ್ದು ಇತಿಹಾಸ. ಈಗ ಕುಡಿಯೋ ನೀರನ್ನು ನಾವು ಯಾರನ್ನು ಅಕ್ರಾಸ್ ದ ಕಂಟ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಆದರೆ ಕುಡಿಯೋ ನೀರನ್ನು ನಾವು ಬೆಂಗಳೂರು ವಿಶ್ವ ವಿಖ್ಯಾತಿ ಪಡೆದಂಥ ನಗರ. ಆ ನಗರಕ್ಕೆ ನಾವು ಮಂಡ್ಯದವರು ವಾಸ ಮಾಡ್ತಾರೆ, ಬೆಳಗಾಂನವರು ವಾಸ ಮಾಡ್ತಾರೆ. ಬೆಂಗಳೂರಲ್ಲ, ಬೆಂಗಳೂರು ಇದು ಬೆಂಕಿ ಅಂತೂ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಬೆಂದ ಕಾಡು ಊರಾಗಿ ಉಳಿದಿಲ್ಲ. ಬೆಂಗಳೂರು ಒಂದು ರಾಜ್ಯ. ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ. ಬೆಂಗಳೂರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಹಾಗಂತ ರೈತರಿಗೂ ಕೂಡ ನೀರು ಬೇಕಿದೆ ಅಲ್ವಾ. ಮಂಡ್ಯ ಭಾಗದ ಜನರಿಗೆ, ಮದ್ದೂರು ಭಾಗದ ಜನರಿಗೆ ನೀರು ಅವಶ್ಯಕತೆ ಇದೆ ಅಂತೇಳಿ ಈ ವಿಚಾರವಾಗಿ ವಾಟರ್ ಪಾಲಿಟಿಕ್ಸ್ ಮಂಡ್ಯದಲ್ಲಿ ಶುರುವಾಗಿದೆ. ಅದು JDS ಹಾಗೂ ಕಾಂಗ್ರೆಸ್ ನಡುವೆ. ಕಾವೇರಿ 6ನೇ ಹಂತದ ಯೋಜನೆಗೆ JDS ವಿರೋಧವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರಿನ ಕುಡಿಯುವ ನೀರಿನ ಯೋಜನೆಗೆ JDS ಆಕ್ಷೇಪವನ್ನು ವ್ಯಕ್ತಪಡಿಸಿದೆಯಂತೆ. KRS ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. 6 TMC ನೀರು ಪೂರೈಕೆಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದ್ದು. ಇದಕ್ಕೆ JDS ವಿರೋಧವನ್ನು ವ್ಯಕ್ತಪಡಿಸಿದೆಯಂತೆ. ಮದ್ದೂರು ಮಳವಳ್ಳಿಯ ರೈತರಿಗೆ ತೊಂದರೆ ಆಗುತ್ತೆ. 6 TMC ಬೆಂಗಳೂರಿಗೆ ನೀವು ನೇರವಾಗಿ ಕೊಟ್ಟರೆ ಕುಡಿಯೋದಕ್ಕೆ ಅಂತೇಳಿ ರೈತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದೆಯಂತೆ JDS. ಇನ್ನು ಮಂಡ್ಯ ಜಿಲ್ಲೆಯ ರೈತರಿಗೆ ಈ ಯೋಜನೆ ಮರಣ ಶಾಸನವಾಗಲಿದೆ ಎಂದು JDS ಮಾಜಿ ಸಚಿವ DC ತಮ್ಮಣ್ಣ ಅವರು ಆತಂಕವನ್ನು ಹೊರಹಾಕಿದ್ದಾರೆ. ಒಂದು ವೇಳೆ ಜಾರಿಯನ್ನ ಮಾಡಿದೆ ಆದರೆ ಈ ಯೋಜನೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ JDS ನಾಯಕರಿಗೆ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ವೇಸ್ಟ್ ಆಗೋ ನೀರನ್ನ ಮಾತ್ರ ಬಳಕೆ ಮಾಡ್ಕೊಳ್ತೀವಿ, JDS ಸುಖ ಸುಮ್ಮನೆ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ಇತ್ತ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಪುನಃ ಭಿಕ್ಷೆ ಬೇಡ್ಕೊಂಡೆ ನಿಂತಿರ್ಬೇಕಾ? ಧರಣ ಮಾಡಿಕೊಂಡು ಸರ್ಕಲ್ಗಳಲ್ಲಿ ಕೂತ್ಕೊಂಡು ಧರಣ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತಿರ್ಬೇಕಾ? ಈ ಪರಿಸ್ಥಿತಿ ಬೇಡ. ದಯಮಾಡಿ ನಾನು ಸರ್ಕಾರವನ್ನು ಒತ್ತಾಯ ಮಾಡೋದೇನು ಅಂತಂದರೆ ಈ ಯೋಜನೆಯನ್ನು ಕೈ ಬಿಡಿ. ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಉಗ್ರ ಹೋರಾಟ ಮಾಡಲೇಬೇಕಾಗ್ತದೆ. ಕಾವೇರಿಗಾಗಿ ಅನೇಕ ಹೋರಾಟಗಳಾಗಿದೆ. ವರ್ಣನಾಲೆ ಸಮಸ್ಯೆ ಬಂದಾಗ ಈ ಬೆಂಗಳೂರಿನಿಂದ ಮಂಡ್ಯದಿಂದ ಬೆಂಗಳೂರಿಗೆ ಚಡ್ಡಿ ಮೆರವಣಿಗೆ ಮಾಡಿದ್ದು ಇತಿಹಾಸ. ಈಗ ಕುಡಿಯೋ ನೀರನ್ನು ನಾವು ಯಾರನ್ನು ಅಕ್ರಾಸ್ ದ ಕಂಟ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ.
ಆದರೆ ಕುಡಿಯೋ ನೀರನ್ನು ನಾವು ಬೆಂಗಳೂರು ವಿಶ್ವ ವಿಖ್ಯಾತಿ ಪಡೆದಂಥ ನಗರ. ಆ ನಗರಕ್ಕೆ ನಾವು ಮಂಡ್ಯದವರು ವಾಸ ಮಾಡ್ತಾರೆ, ಬೆಳಗಾಂನವರು ವಾಸ ಮಾಡ್ತಾರೆ. ಬೆಂಗಳೂರಲ್ಲ, ಇದು ಬೆಂಕಿ ಅಂತೂ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಬೆಂದ ಕಾಳು ಊರಾಗಿ ಉಳಿದಿಲ್ಲ. ಬೆಂಗಳೂರು ಒಂದು ರಾಜ್ಯ. ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ. ಬೆಂಗಳೂರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಹಾಗಂತ ರೈತರಿಗೂ ಕೂಡ ನೀರು ಬೇಕಿದೆ ಅಲ್ವಾ? ಮಂಡ್ಯ ಭಾಗದ ಜನರಿಗೆ, ಮದ್ದೂರು ಭಾಗದ ಜನರಿಗೆ ನೀರು ಅವಶ್ಯಕತೆ ಇದೆ ಅಂತೇಳಿ ಈ ವಿಚಾರವಾಗಿ ವಾಟರ್ ಪಾಲಿಟಿಕ್ಸ್ ಮಂಡ್ಯದಲ್ಲಿ ಶುರುವಾಗಿದೆ. ಅದು JDS ಹಾಗೂ ಕಾಂಗ್ರೆಸ್ ನಡುವೆ. ಕಾವೇರಿ 6ನೇ ಹಂತದ ಯೋಜನೆಗೆ JDS ವಿರೋಧವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರಿನ ಕುಡಿಯುವ ನೀರಿನ ಯೋಜನೆಗೆ JDS ಆಕ್ಷೇಪವನ್ನು ವ್ಯಕ್ತಪಡಿಸಿದೆಯಂತೆ. KRS ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. 6 TMC ನೀರು ಪೂರೈಕೆಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದ್ದು. ಇದಕ್ಕೆ JDS ವಿರೋಧವನ್ನು ವ್ಯಕ್ತಪಡಿಸಿದೆಯಂತೆ. ಮದ್ದೂರು ಮಳವಳ್ಳಿಯ ರೈತರಿಗೆ ತೊಂದರೆ ಆಗುತ್ತೆ. 6 TMC ಬೆಂಗಳೂರಿಗೆ ನೀವು ನೇರವಾಗಿ ಕೊಟ್ಟರೆ ಕುಡಿಯೋದಕ್ಕೆ ಅಂತೇಳಿ ರೈತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದೆಯಂತೆ JDS. ಇನ್ನು ಮಂಡ್ಯ ಜಿಲ್ಲೆಯ ರೈತರಿಗೆ ಈ ಯೋಜನೆ ಮರಣ ಶಾಸನವಾಗಲಿದೆ ಎಂದು JDS ಮಾಜಿ ಸಚಿವ DC ತಮ್ಮಣ್ಣ ಅವರು ಆತಂಕವನ್ನು ಹೊರಹಾಕಿದ್ದಾರೆ. ಒಂದು ವೇಳೆ ಜಾರಿಯನ್ನ ಮಾಡಿದೆ ಆದರೆ ಈ ಯೋಜನೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ JDS ನಾಯಕರಿಗೆ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ವೇಸ್ಟ್ ಆಗೋ ನೀರನ್ನ ಮಾತ್ರ ಬಳಕೆ ಮಾಡ್ಕೊಳ್ತೀವಿ, JDS ಸುಖ ಸುಮ್ಮನೆ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ಇತ್ತ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಪುನಃ ಭಿಕ್ಷೆ ಬೇಡ್ಕೊಂಡೆ ನಿಂತಿರ್ಬೇಕಾ? ಧರಣ ಮಾಡಿಕೊಂಡು ಸರ್ಕಲ್ಗಳಲ್ಲಿ ಕೂತ್ಕೊಂಡು ಧರಣ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತಿರ್ಬೇಕಾ? ಈ ಪರಿಸ್ಥಿತಿ ಬೇಡ. ದಯಮಾಡಿ ನಾನು ಸರ್ಕಾರವನ್ನು ಒತ್ತಾಯ ಮಾಡೋದೇನು ಅಂತಂದರೆ, ಈ ಯೋಜನೆಯನ್ನು ಕೈ ಬಿಡಿ. ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಉಗ್ರ ಹೋರಾಟ ಮಾಡಲೇಬೇಕಾಗ್ತದೆ. ಕಾವೇರಿಗಾಗಿ ಅನೇಕ ಹೋರಾಟಗಳಾಗಿದೆ. ವರುಣಾ ನಾಲೆ ಸಮಸ್ಯೆ ಬಂದಾಗ ಈ ಬೆಂಗಳೂರಿನಿಂದ ಅಲ್ಲ ಮಂಡ್ಯದಿಂದ ಬೆಂಗಳೂರಿಗೆ ಚಡ್ಡಿ ಮೆರವಣಿಗೆ ಮಾಡಿದ್ದು ಇತಿಹಾಸ. ಈಗ ಕುಡಿಯೋ ನೀರನ್ನು ನಾವು ಯಾರನ್ನು ಅಕ್ರಾಸ್ ದ ಕಂಟ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಆದರೆ ಕುಡಿಯೋ ನೀರನ್ನು ನಾವು ಬೆಂಗಳೂರು ವಿಶ್ವ ವಿಖ್ಯಾತಿ ಪಡೆದಂಥ ನಗರ. ಆ ನಗರಕ್ಕೆ ನಾವು ಮಂಡ್ಯದವರು ವಾಸ ಮಾಡ್ತಾರೆ, ಬೆಳಗಾಂನವರು ವಾಸ ಮಾಡ್ತಾರೆ. ಬೆಂಗಳೂರಲ್ಲ, ಇದು ಬೆಂಕಿ ಅಂತೂ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಬೆಂದ ಕಾಳು ಊರಾಗಿ ಉಳಿದಿಲ್ಲ. ಬೆಂಗಳೂರು ಒಂದು ರಾಜ್ಯ. 75 ವರ್ಷಗಳಿಂದ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಇಲ್ವಂತೆ. ಕುಡಿಯೋ ನೀರಿಗಾಗಿ ಬರೋಬ್ಬರಿ 9 ದಿನಗಳನ್ನು ಕಾಯುವ ಪರಿಸ್ಥಿತಿ. ಕನ್ಯಾನಗರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. 9 ದಿನ ಕಾಯಬೇಕಿಲ್ಲ ನೀರು ಬರಬೇಕು ಅಂತಂದ್ರೆ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹುಬ್ಬಳ್ಳಿಯಲ್ಲಿಯೇ ಈ ರೀತಿಯ ಘಟನೆ.